ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಈರುಳ್ಳಿಯಲ್ಲಿ ಒಂದು ಈಸಿಯಾಗಿ ಸರಳವಾಗಿ ಮಾಡುವಂಥ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಜೊತೆ ಬಂದಿದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಬನ್ನಿ, ಈರುಳ್ಳಿಯಲ್ಲಿ ತುಂಬ ಸುಲಭವಾಗಿ ರುಚಿಕರವಾಗಿ ಯಾವ ರೀತಿ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿ ಮಾಡ್ಬೋದು ಅಂತ ನೋಡೋಣ. ನೋಡಿ, ಇಲ್ಲಿ ಮೊದಲು ನಾನು ಈರುಳ್ಳಿ ತಗೊಂಡಿದ್ದೀನಿ. ಈರುಳ್ಳಿ ಎಲ್ಲ ನೋಡಿ, ಸ್ವಲ್ಪ ದೊಡ್ಡ ಗಾತ್ರದ ಈರುಳ್ಳಿ ತಗೊಂಡ್ರೆ ನಮಗೆ ಸ್ವಲ್ಪ ಸುಲಭ ಆಗುತ್ತೆ, ಅಥವಾ ಸಣ್ಣದಾದ್ರೂ ಪರವಾಗಿಲ್ಲ, ಸ್ವಲ್ಪ ಸಣ್ಣಕ್ಕೆ ಬರುತ್ತೆ. ಇದು ದೊಡ್ಡದಾದ್ರೆ ಚೆನ್ನಾಗಿರುತ್ತೆ. ಮೊದಲು ಇದರ ಸಿಪ್ಪೆ ಎಲ್ಲ ತೆಗಿಬೇಕು ಈರುಳ್ಳಿಯದ್ದು. ನೋಡಿ, ಕ್ಲೀನಾಗಿ ಈ ರೀತಿ ನಾನಿಲ್ಲಿ ತೆಗಿತಾ ಇದ್ದೀನಿ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ರೆಡಿ ಮಾಡಬೇಕು. ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ತಗೋಬಹುದು, ಇಷ್ಟು ಅಂತ ಲೆಕ್ಕ ಏನಿಲ್ಲ. ಆಮೇಲೆ ನೋಡಿ, ಇದನ್ನು ಮಧ್ಯಭಾಗದಿಂದ ಈ ರೀತಿ ತುಂಡು ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ತುಂಡು ಮಾಡಬೇಕು. ನೋಡಿ, ಈ ರೀತಿ ಮಧ್ಯಭಾಗದಿಂದ ತುಂಡು ಮಾಡ್ತಾ ಇದ್ದೀನಿ. ನೋಡಿ, ಅದರ ಒಳಗಡೆ ನೋಡಿ ಈ ರೀತಿ ಲೇಯರ್ ಆಗಿದೆಯಲ್ಲ, ನೋಡಿ ಈ ರೀತಿ ಇರಬೇಕು. ಆಮೇಲೆ ನೋಡಿ, ನಿಮ್ಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪದಲ್ಲಿ ಇದನ್ನು ತುಂಡು ಮಾಡ್ಬೋದು. ನೋಡಿ, ನಾನು ಇಷ್ಟು ದಪ್ಪ ಇಟ್ಕೊಂಡಿದ್ದೀನಿ. ಇದನ್ನು ಪುನಃ ಈ ರೀತಿ ತುಂಡು ಮಾಡ್ತೀನಿ. ಇದೇ ರೀತಿ ಈರುಳ್ಳಿಯಲ್ಲಿ ಎಲ್ಲ ಭಾಗವನ್ನು ಇದೇ ರೀತಿ ತುಂಡು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಆಮೇಲೆ ಇದನ್ನು ಈ ಲೇಯರ್ ಆಗಿರುತ್ತೆ ಅಲ್ಲ, ಅದನ್ನು ಈ ರೀತಿ ತೆಗಿಬೇಕು. ನಮಗೆ ಅದರ ಫುಲ್ಲಾಗಿ ರೌಂಡಾಗಿ ಸಿಗುವಂಥ ಭಾಗ ಬೇಕಾಗಿರೋದು. ನೋಡಿ, ಈ ರೀತಿಯ ಭಾಗ ಬೇಕಾಗಿರೋದು. ನೋಡಿ, ಈ ರೀತಿ ಇರುತ್ತೆ. ಆಮೇಲೆ ನಾವು ಒಂದು ದೊಡ್ಡ ಪೀಸ್ ತಗೋಬೇಕು. ಆಮೇಲೆ ಇನ್ನೊಂದು ಅದರ ಒಳಗಡೆ ಸ್ವಲ್ಪ ಸಣ್ಣ ರೌಂಡ್ ಇಡಬೇಕು. ಒಂದೇ ರೀತಿಯದ್ದು ಇಡಬಾರ್ದು, ಅಂದರೆ ಮಧ್ಯಭಾಗದಲ್ಲಿ ಸ್ವಲ್ಪ ಗ್ಯಾಪ್ ಇರಬೇಕು. ನೋಡಿ, ಈ ರೀತಿ ಇರಬೇಕು. ಒಂದು ದೊಡ್ಡದು, ಒಂದು ಸಣ್ಣದು. ನೋಡಿ, ಅದೇ ರೀತಿ ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ರೌಂಡು, ಅದರ ಒಳಗಡೆ ಸ್ವಲ್ಪ ಸಣ್ಣ ರೌಂಡು. ಆಮೇಲೆ ನಮಗೆ ಬೇಕಾಗಿರೋದು ಚೀಸ್. ನಾನಿಲ್ಲಿ ಮೊಸರೆಲ್ಲ ಚೀಸ್ ತಗೊಂಡಿದ್ದೀನಿ. ನಿಮ್ಗೆ ಯಾವುದೇ ಚೀಸ್ ಆದರೂ ಪರವಾಗಿಲ್ಲ. ನೋಡಿ, ಅದನ್ನು ಈ ರೀತಿ ತೆಳುವಾಗಿ ಈ ರೀತಿ ತುಂಡು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಓಕೆ. ಆಮೇಲೆ ನಮಗೆ ನೋಡಿ, ಈ ಈರುಳ್ಳಿ ತುಂಡು ತಗೊಂಡಿದ್ದೀನಿ. ಒಂದು ದೊಡ್ಡ ರೌಂಡು, ಸಣ್ಣ ರೌಂಡು, ಮಧ್ಯದಲ್ಲಿ ಗ್ಯಾಪ್ ಇದೆ. ಆ ಗ್ಯಾಪಿಗೆ ನಾವು ರೆಡಿ ಮಾಡಿಟ್ಟಂಥ ಚೀಸನ್ನು ಈ ರೀತಿ ಸೆಟ್ ಮಾಡಬೇಕು. ನೋಡಿ, ಈ ರೀತಿ. ಅದಕ್ಕೆ ಹೇಳಿದ್ದು ಸ್ವಲ್ಪ ತೆಳುವಾಗಿ ಚೀಸನ್ನು ತುಂಡು ಮಾಡಬೇಕು ಅಂತ, ಸ್ಲೈಸ್ ಮಾಡಬೇಕು. ನೋಡಿ, ಈ ರೀತಿ ಸೆಟ್ ಮಾಡಬೇಕು. ಪುನಃ ಇನ್ನೊಂದು ಪೀಸನ್ನು ಅದೇ ರೀತಿ ಸೆಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ದೊಡ್ಡ ರೌಂಡ್ ತಗೊಂಡಿರೋದು ಈರುಳ್ಳಿದು, ಆಮೇಲೆ ಅದರ ಒಳಗಡೆ ಸಣ್ಣ ರೌಂಡ್ ತಗೊಂಡಿರೋದು. ಅದರ ಮಧ್ಯಭಾಗದಲ್ಲಿ ನಾವಿಲ್ಲಿ ಚೀಸನ್ನು ಈ ರೀತಿ ಫಿಲ್ ಮಾಡಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಬರುತ್ತೆ. ನಾವು ಚೀಸನ್ನು ಕರೆಕ್ಟ್ ತೆಳುವಾಗಿ ಸ್ಲೈಸ್ ಮಾಡಿದರೆ. ನೋಡಿ, ಎಲ್ಲ ಕೂಡ ಅದೇ ರೀತಿ ರೆಡಿ ಮಾಡಿ ತಂದಿದ್ದೀನಿ ನಾನು. ಮಧ್ಯಭಾಗದಲ್ಲಿ ಚೀಸ್ ಇದೆ, ಅದರ ಒಳಗಡೆ ಮತ್ತು ಹೊರಗಡೆ ಈರುಳ್ಳಿ ಇದೆ. ಆಮೇಲೆ ನಮಗೆ ಬೇಕಾಗಿರೋದು ಮೈದಾ ಅರ್ಧ ಕಪ್ ನಾನು ತಗೊಂಡಿರೋದು. 1 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ, ಆಮೇಲೆ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ. 1/4 ಟೀ ಸ್ಪೂನ್ ನಾನಿಲ್ಲಿ ಕಾಳು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಹಾಕ್ತಾ ಇದ್ದೀನಿ. ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಬೇಕು. ಒಂದು ಸ್ಪೂನ್ ಉಪಯೋಗಿಸಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಆಮೇಲೆ ಸ್ವಲ್ಪ ಅರಶಿನ ಹುಡಿ ಕೂಡ ಹಾಕ್ತೀನಿ, ಒಂದು 1/4 ಟೀ ಸ್ಪೂನ್ನಷ್ಟು. ಪುನಃ ಇದನ್ನೇ ಅದೇ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅರಿಶಿನ ಹುಡಿ ಹಾಕಿದರೆ ಸ್ವಲ್ಪ ಕಲರ್ ಎಲ್ಲ ಸಿಗುತ್ತೆ ನಮಗೆ. ಆಮೇಲೆ ಇದರಿಂದ ಸ್ವಲ್ಪ ನಾನು ಕಲೆಕ್ಟ್ ಮಾಡಿ ಇನ್ನೊಂದು ಬೌಲಲ್ಲಿ ಇಡ್ತಾ ಇದ್ದೀನಿ, ಸಂಗ್ರಹಿಸಿ. ನೋಡಿ, ಇಷ್ಟು ಸಾಕು. ಉಳಿದಿರುವ ಹುಡಿಗೆ ನಾನಿಲ್ಲಿ ನೀರು ಸೇರಿಸ್ತೀನಿ. ನೀರು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಅಂದರೆ ನಮಗೆ ಇದನ್ನು ಹಿಟ್ಟು ರೆಡಿ ಮಾಡಬೇಕು, ಅದಕ್ಕೋಸ್ಕರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇಷ್ಟು ದಪ್ಪ ಇರಬೇಕು ನಮ್ಮ ಹಿಟ್ಟು. ಕರೆಕ್ಟ್ ನೋಡ್ಕೊಳ್ಳಿ, ಈ ರೀತಿ ಇರಬೇಕು. ಓಕೆ. ನೋಡಿ, ಇಲ್ಲಿ ನಾನು ತೆಗೆದಿಟ್ಟಂಥ ಹುಡಿ ಇದು. ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಆಮೇಲೆ ಬ್ಯಾಟ್ರ್. ಆಮೇಲೆ ಬೇಕಾಗಿರೋದು ನಮಗೆ ಬ್ರೆಡ್ ಕ್ರಮ್ಸ್ ಬೇಕು. ನೋಡಿ, ಬ್ರೆಡ್ ಕ್ರಮ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಜಾಸ್ತಿನೇ ಬೇಕು. ನೋಡಿ, ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಈರುಳ್ಳಿ ರಿಂಗ್ ಇದೆಯಲ್ಲ, ನೋಡಿ ಈ ರೀತಿಯದ್ದು, ಇದನ್ನು ತಗೋಬೇಕು. ಮೊದಲು ನಾವು ತೆಗೆದಿಟ್ಟಂತಹ ಹುಡಿ ಇದೆಯಲ್ಲ, ಅದರಲ್ಲಿ ಒಂದು ಸಲ ಇದನ್ನು ಸ್ಪ್ರೆಡ್ ಮಾಡಬೇಕು. ಫುಲ್ಲಾಗಿ ಆ ಹುಡಿ ಇದಕ್ಕೆ ಕವರ್ ಆಗಬೇಕು. ಆ ರೀತಿ ಮಾಡಬೇಕು. ನೋಡಿ, ಈ ರೀತಿ ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನಮ್ಮ ಹಿಟ್ಟಲ್ಲಿ ಮುಳುಗಿಸ್ಬೇಕು. ಅಂದರೆ ನೀರೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿಟ್ಟಂಥ ಹಿಟ್ಟು ಅದರಲ್ಲಿ ಹಾಕ್ತಾ ಇದ್ದೀನಿ. ಫುಲ್ಲಾಗಿ ಕವರ್ ಆಗಬೇಕು. ನೋಡಿ, ಹಿಟ್ಟು ಸ್ವಲ್ಪ ಈ ರೀತಿ ದಪ್ಪ ಇರಬೇಕು. ನೀರಾಗ್ಬಿಟ್ರೆ ಕರೆಕ್ಟಾಗಿ ನಮಗೆ ಅದು ಕವರ್ ಆಗಲ್ಲ.
ಓಕೆ ನೋಡಿ, ಇದು ಫುಲ್ಲಾಗಿ ಕವರ್ ಆಗಿದೆ. ನೆಕ್ಸ್ಟ್ ನಾನು ಇದನ್ನು ತೆಗೆದ್ಬಿಟ್ಟು ಹಿಟ್ಟನ್ನು ಆದಷ್ಟು ತೆಗೆದು ಇದನ್ನು ಬ್ರೆಡ್ ಕ್ರಮ್ಸ್ ಒಳಗಡೆ ಹಾಕ್ತಾ ಇದ್ದೀನಿ. ಫುಲ್ಲಾಗಿ ಬ್ರೆಡ್ ಕ್ರಮ್ಸ್ ಕೂಡ ಇದಕ್ಕೆ ಕವರ್ ಆಗಬೇಕು. ನೋಡಿ ಈ ರೀತಿ ಫುಲ್ಲಾಗಿ ಈ ರೀತಿ ಮಾಡಿಕೊಂಡ್ರೆ ಆಯಿತು. ಅದ ಕಾರಣ ನಮಗೆ ಬ್ರೆಡ್ ಕ್ರಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇನ್ನು ಇದನ್ನು ಪುನಃ ತೆಗೆದ್ಬಿಟ್ಟು ಅದೇ ಬ್ಯಾಟ್ರಿಗೆ ಹಿಟ್ಟಿಗೆ ಹಾಕ್ತಾ ಇದ್ದೀನಿ ನಾನಿಲ್ಲಿ. ಅಂದರೆ ನಾನಿಲ್ಲಿ ಡಬಲ್ ಕೋಟಿಂಗ್ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಮಾಡಬೇಕು. ಒಂದೇ ಸಲ ಈ ರೀತಿ ಕೋಟ್ ಮಾಡಿದರೆ ಸಾಲದು, ಯಾಕಂದರೆ ಒಳಗಡೆ ಚೀಸ್ ಇದೆ, ಅದು ನಾವು ಫ್ರೈ ಮಾಡೋ ಹೊರಗಡೆ ಬರೋ ಚಾನ್ಸ್ ಇರುತ್ತೆ. ಆಮೇಲೆ ಇದು ತಿನ್ನೋದಕ್ಕೂ ಕೂಡ ಡಬಲ್ ಕೋಟಿಂಗ್ ಮಾಡಿದರೆ ಚೆನ್ನಾಗಿರುತ್ತೆ ಇದು. ಅದ ಕಾರಣ ಡಬಲ್ ಕೋಟಿಂಗ್ ಮಾಡಲೇಬೇಕು. ಪುನಃ ಅದನ್ನು ಬ್ರೆಡ್ ಕ್ರಮ್ಸಲ್ಲಿ ಹಾಕ್ಬಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫುಲ್ಲಾಗಿ ಬ್ರೆಡ್ ಕ್ರಮ್ಸ್ ಇದಕ್ಕೆ ಕವರ್ ಆಗಬೇಕು. ಎಲ್ಲಾದರೂ ಸೈಡ್ ಬಾಕಿ ಇದ್ದರೆ ಅದಕ್ಕೆ ಈ ರೀತಿ ಹಾಕಿಬಿಟ್ಟು ಫುಲ್ಲಾಗಿ ಕವರ್ ಮಾಡ್ಕೊಳ್ಳಿ, ಸ್ವಲ್ಪನೂ ಬಾಕಿ ಇರಬಾರ್ದು. ನೋಡಿ ಈ ರೀತಿ. ಇವಾಗ ಇದು ರೆಡಿ ಆಗಿದೆ. ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಎಲ್ಲ ಈರುಳ್ಳಿಯಲ್ಲಿ ನಾನು ಇದೇ ರೀತಿ ಮಾಡಿ ತರ್ತೀನಿ. ನಾನು ಇದೇ 2 ಸಲ ಡಬಲ್ ಕೋಟಿಂಗಲ್ಲಿ ಇದೇ ರೀತಿ ಮಾಡಿ ತರ್ತೀನಿ. ನೋಡಿ ಈ ರೀತಿ ಇದೆ. ನೋಡಿ ಇವಾಗೆಲ್ಲ ರೆಡಿ ಆಗಿದೆ. ಇನ್ನೊಂದು ಸಲ ಇದನ್ನು ಸ್ವಲ್ಪ ಈ ರೀತಿ ಕೈಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಯಾಕಂದರೆ ನಾವಿನ್ನು ಫ್ರೈ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅದ ಕಾರಣ ಅದು ಎಣ್ಣೆಯಲ್ಲಿ ಹೋಗಬಾರ್ದು, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು, ಬಿಸಿ ಆಗಿದೆ, ಅದರಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. 2 ಬದಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ಈ ರೀತಿ 2 ಬದಿ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಆದಮೇಲೆ ಇದನ್ನು ತೆಗೆದ್ಬಿಟ್ರೆ ಆಯಿತು. ನೋಡಿ ನಮ್ಮ ಚೀಸ್ ಆಗಿರುವಂತಹ ಆನಿಯನ್ ರಿಂಗ್ ಇಲ್ಲಿ ರೆಡಿಯಾಗಿದೆ. ಈರುಳ್ಳಿ ರಿಂಗ್, ಚೀಸಿ ಈರುಳ್ಳಿ ರಿಂಗ್ ಇಲ್ಲಿ ರೆಡಿಯಾಗಿದೆ. ನೋಡಿ ಈ ರೀತಿಯಾಗಿರುತ್ತೆ. ಮಕ್ಕಳಿಗೆಲ್ಲ ಖಂಡಿತ ಒಂದು ಇಷ್ಟ ಆಗುವಂಥ ಒಂದು ರೆಸಿಪಿ ಇದು. ನೋಡಿ ಹೊರಗಡೆ ಒಳ್ಳೆ ಕ್ರಿಸ್ಪಿಯಾಗಿ ಗರಿ ಗರಿಯಾಗಿರುತ್ತೆ, ಒಳಗಡೆ ಈರುಳ್ಳಿ ಇರುತ್ತೆ, ಅದೇ ರೀತಿ ಚೀಸ್ ಕೂಡ ಇರುತ್ತೆ. ನಾವಿಲ್ಲಿ ಮೊಸರೆಲ್ಲ ಚೀಸ್ ಹಾಕಿದ್ರಿಂದ ಒಳ್ಳೆ ಸ್ಟಿಕ್ಕಿ ಆಗಿರುತ್ತೆ. ನಿಮ್ಗೆ ಯಾವುದೇ ಚೀಸ್ ಬೇಕಿರೋ ಇದಕ್ಕೆ ಬಳಸ್ಬೋದು. ನೋಡಿ ವಾವ್, ಸೂಪರ್ ಟೇಸ್ಟಿ ಇರುತ್ತೆ. ಇದಕ್ಕೆ ಖಂಡಿತ ನೀವು ಟ್ರೈ ಮಾಡಿ. ಸಂಜೆ ಹೊತ್ತು ಟೀ ಜೊತೆ ಎಲ್ಲ ಇದನ್ನು ಕೊಡ್ಬೋದು. ಇದನ್ನು ಸಾಸ್ ಜೊತೆ ಎಲ್ಲ, ಕೆಚಪ್ ಅಥವಾ ಸಾಸ್ ಜೊತೆ ಎಲ್ಲ ಡಿಪ್ ಮಾಡಿಬಿಟ್ಟು ತಿಂದ್ರಂತೂ ಸೂಪರ್ ಆಗಿರುತ್ತೆ. ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡೋದಕ್ಕೂ ಮರಿಬೇಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು.